ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕೇಳಿದರೆ ಅನಂತು. ನಮ್ಗೆ ಎಷ್ಟೋ ಸಲ ಈ ತರ ಅನ್ನಿಸ್ತಾ ಇರುತ್ತೆ, ನನ್ಗೆ ಯಾಕೆ ದುಡ್ಡು ಸಿಗ್ತಾ ಇಲ್ಲ, ನನ್ಗೆ ಯಾಕೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಎಷ್ಟು ಓದಿದ್ರು ತಲೆಗೆ ವಿದ್ಯೆ ಹತ್ತಾನೇ ಇಲ್ಲ, ಇದೂ ಒಂಥರ ಭಯ, ಎಲ್ಲದಕ್ಕೂ ಹಿಂಜರಿಕೆ, ನನ್ನ ಹಣೆ ಬರಾನೇ ಸರಿ ಇಲ್ಲ, ಎಷ್ಟು ಸರ್ಕಸ್ ಮಾಡಿದ್ರು ಕೂಡ ಸಕ್ಸಸ್ಸೇ ಆಗ್ತಾ ಇಲ್ಲ, ಏನ್ ಮಾಡೋದು? ಹೀಗೆ ಎಷ್ಟೋ ಸಲ ನಮ್ಮನ್ನ ನಾವೇ ಬೈಕೋತಾನೆ ಇರ್ತೀವಿ ಅಲ್ವಾ? ಇನ್ನು ಮುಂದೆ ಹಾಗಾಗಲ್ಲ. ಯಾಕಂದ್ರೆ ನೀವು ಬಯಸುವಂತೆ ನೀವು ಆಗ್ಬಹುದು, ನೀವು ಅಂದ್ಕೊಂಡಿದ್ದ ನೀವು ಪಡಿಬಹುದು ಅಂತ ಒಂದು ಸ್ಪರ್ಶಮಣಿ ನನ್ನ ಹತ್ರ ಇದೆ. ಅದನ್ನ ಕೇಳಕ್ಕೆ ಮುಂಚೆ ಈ ಒಂದು ಪುಟ್ಟ ಕಥೆಯನ್ನ ನೋಡೋಣ ಬನ್ನಿ. ಒಂದು ದಟ್ಟ ಕಾಡಿನ ಮಧ್ಯೆ ಒಂದು ಪುಟ್ಟ ಗ್ರಾಮ ಮತ್ತು ಪುಟ್ಟ ಸಂಸಾರ. ದಂಪತಿಗಳಿಗೆ ಒಬ್ಬನೇ ಮಗನಿಗೆ ವಿದ್ಯಾಭ್ಯಾಸ ಕೊಡಿಸೋಕೋಸ್ಕರ ತಂದೆ ತಾಯಿಗಳು ಅವನನ್ನ ಒಂದು ಗುರುಕುಲಕ್ಕೆ ಸೇರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅವತ್ತಿನ ಕಾಲಘಟ್ಟಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರೇಖೆ ಕಂಪಲ್ಸರಿ. ಅದು ಸರಿಯಾಗಿ ಇದ್ರೆ ಮಾತ್ರ ಗುರುಕುಲಕ್ಕೆ ಸೇರಿಸ್ಕೋತಾ ಇರ್ತಾರೆ. ಈ ಹುಡುಗನ ವಿದ್ಯಾರೇಖೆಯನ್ನು ಕೂಡ ಚೆಕ್ ಮಾಡ್ತಾರೆ. ದುರದೃಷ್ಟವಶಾತ್ ಅವನ ವಿದ್ಯಾರೇಖೆ ಚಿಕ್ಕದಾಗಿರುತ್ತೆ ಮತ್ತು ಸ್ಪಷ್ಟವಾಗಿರಲ್ಲ. ಹಾಗಾಗಿ ಅವನಿಗೆ ಅಲ್ಲಿ ಅಡ್ಮಿಷನ್ ಸಿಗೋದಿಲ್ಲ. ಗುರುಗಳು ಅವನನ್ನ ವಾಪಸ್ ಕಳಿಸ್ಬಿಡ್ತಾರೆ. ಹುಡುಗನಿಗೆ ತುಂಬಾ ಬೇಜಾರಾಗುತ್ತೆ. ಗುರುಕುಲದಲ್ಲಿ ಬೇರೆ ಹುಡುಗರು ವಿದ್ಯೆ ಕಲಿತಾ ಇರೋದು ನೋಡಿ ತಾನು ವಿದ್ಯೆ ಕಲಿಬೇಕು ಅಂತ ಆಸಕ್ತಿ ಹುಟ್ಟಿರುತ್ತೆ. ಹೇಗಾದ್ರೂ ಮಾಡಿ ಗುರುಕುಲಕ್ಕೆ ಸೇರಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯೋಚನೆ ಮಾಡಿ ಒಂದು ಸೂಜಿಯನ್ನು ಬೆಂಕಿಯಲ್ಲಿ ಕಾಯಿಸಿ ಅಸ್ಪಷ್ಟವಾಗಿದ್ದ ವಿದ್ಯಾರೇಖೆಯ ಮೇಲೆ ತನಗೆ ತಾನೇ ಬರೆ ಹಾಕೊಂಡು ಆ ರೇಖೆಯನ್ನು ಉದ್ದವಾಗಿ ಮಾಡ್ಕೋತಾನೆ ಮತ್ತು ಸ್ಪಷ್ಟವಾಗಿ ಕಾಣೋ ತರ ಮಾಡ್ಕೋತಾನೆ. ನಂತರ ಸ್ವಲ್ಪ ದಿವಸದ ನಂತರ ಗಾಯ ವಾಸಿಯಾದ ಮೇಲೆ ಗುರುಕುಲಕ್ಕೆ ಬಂದು ಗುರುಗಳಿಗೆ ಮತ್ತೊಮ್ಮೆ ತನ್ನ ವಿದ್ಯಾರೇಖೆಯನ್ನ ಚೆಕ್ ಮಾಡ್ಬೇಕು ಅಂತ ಕೇಳ್ಕೊತಾನೆ. ಗುರುಗಳು ನೋಡ್ತಾರೆ, ಹೌದಲ್ಲ ಇವನು ವಿದ್ಯಾರೇಖೆ ಉದ್ದವಾಗಿದೆ, ಓ ನಾನೇ ಇಲ್ಲೋ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಅಂತ ಅನ್ಕೊಂಡು ಅವನಿಗೆ ಗುರುಕುಲಕ್ಕೆ ಸೇರಿಸ್ಕೋತಾರೆ. ಒಂದಷ್ಟು ದಿನ ಪಾಠ ಆಗತ್ತೆ, ಆದ್ರೆ ಏನೇ ಮಾಡಿದ್ರು ವಿದ್ಯೆ ತಲೆಗೆ ಹತ್ತೋದೇ ಇಲ್ಲ. ಒಂದಷ್ಟು ದಿನ ಪ್ರಯತ್ನ ಪಟ್ಟಿದ್ದ ಗುರುಗಳು ಒಂದು ದಿನ, ನೋಡಪ್ಪ ನಿನಗೆ ವಿದ್ಯೆ ಹತ್ತಲ್ಲ, ನೀನು ವಾಪಸ್ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ತುಂಬಾ ನೊಂದ್ಕೋತಾನೆ, ಅಳ್ತಾನೆ, ಬೇಜಾರಾಗತ್ತೆ. ಏನಾದ್ರೂ ಮಾಡಿ ವಿದ್ಯೆ ಕಲಿಬೇಕು ಅಂತ ಆಸೆ, ಆದ್ರೆ ತಲೆಗೆ ವಿದ್ಯೆ ಹತ್ತಾ ಇಲ್ಲ. ಮಂಕಾಗ್ಬಿಡ್ತಾನೆ. ಅಟ್ಕೊಂಡು ಆ ಊರಿನ ಒಂದು ಬಾವಿ ಕಟ್ಟೆ ಹತ್ರ ಕೂತ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕೆಲವು ಹೆಂಗಸರು ಬಾವಿಗೆ ನೀರ್ ಸೇದಕ್ಕೆ ಬರ್ತಾರೆ. ಇವನು ಮಂಕಾಗಿ ಅಳ್ತಾ ಕೂತಿರೋದ್ ನೋಡಿ, ಯಾಕಪ್ಪ ಅಳ್ತಾ ಇದೀಯಾ, ಏನಾಯ್ತು ಅಂತ ಕೇಳ್ತಾರೆ. ಆತ ಅವನಿಗಾಗಿದ್ದ ಎಲ್ಲ ಕಥೆಯನ್ನ ಹೇಳ್ತಾನೆ. ಅದರಲ್ಲಿ ಒಬ್ಬರು ಅವನ ಹತ್ತಿರ ಕರೆದು ಆಳವಾದ ಬಾವಿಯನ್ನ ತೋರಿಸಿ ಹೀಗೆ ಹೇಳ್ತಾರೆ, ನೋಡು ಮಗು, ಇಷ್ಟೊಂದು ಆಳವಾದ ಬಾವಿಯಿಂದ ನಾವು ಮಣ್ಣಿನ ಮಡಕೆಯಿಂದ ನೀರನ್ನ ಸೇದ್ತೀವಿ. ಸೇದಿದ ಮೇಲೆ ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಮೇಲೆ ಒಂದು ಕ್ಷಣ ಆ ಮಡಕೆಯನ್ನ ಇಟ್ಟು ಕುಣಿಕೆ ಬಿಚ್ಕೊಂಡು ನೀರನ್ನ ಮನೆಗೆ ತಗೊಂಡು ಹೋಗ್ತೀವಿ. ಹೀಗೆ ನಿರಂತರವಾಗಿ ನೀರು ತುಂಬಿದ ಮಡಕೆಯನ್ನ ಈ ಕಲ್ ಮೇಲೆ ಇಟ್ಟು ನೀರನ್ನ ಮನೆಗೆ ತಗೊಂಡು ಹೋಗ್ತಾ ಇರ್ತೀವಿ. ಸರಿಯಾಗಿ ಗಮನಿಸು, ನಿರಂತರವಾಗಿ ನೀರು ತುಂಬಿದ ಮಡಕೆಯನ್ನು ಇಟ್ಟು ಈ ಕಲ್ಲೇ ಸವದ್ಬಿಟ್ಟಿದೆ, ಸವೆದು ಗುಂಡಿ ತರ ಆಗಿದೆ. ಮಣ್ಣಿನ ಮಡಿಕೆ ಇಟ್ಟ ಬಂಡೆ ಅಂತ ಕಲ್ಲು ಸವದಿದೆ ಅಂದ್ರೆ ನಿನ್ನ ನಿರಂತರ ಪ್ರಯತ್ನಕ್ಕೆ ಫಲ ಸಿಗದೆ ಇರತ್ತಾ? ಹಠ ಹಿಡಿದು ಪ್ರಯತ್ನ ಮಾಡು, ನಿನಗೆ ವಿದ್ಯೆ ಹತ್ತತ್ತೆ, ನೀನ್ ದೊಡ್ಡ ಸಾಧಕನಾಗಬಹುದು. ಬಾಲಕ ಮತ್ತೆ ಯೋಚನೆ ಮಾಡ್ತಾನೆ, ಹೌದಲ್ವೇ, ಮಡಿಕೆ ಇಟ್ಟ ಕಲ್ಲೇ ಸವದಿದ್ದಾಗ ನಿರಂತರ ಪ್ರಯತ್ನದಿಂದ ನನಗ್ಯಾಕೆ ವಿದ್ಯೆ ಹತ್ತಲ್ಲ? ಹಠದ ಕಿಡಿ ಮನಸ್ಸಿನಲ್ಲಿ ಹತ್ಕೊಳ್ಳುತ್ತೆ. ಮುಂದೆ ಬಂದ ಕಷ್ಟಗಳನ್ನೆಲ್ಲ ಎದುರಿಸಿ ಹಠದಿಂದ ನಿರಂತರ ಪ್ರಯತ್ನವನ್ನು ಮಾಡಿ ಆತ ಮುಂದೆ ಯಾವ ಹಂತಕ್ಕೆ ಬೆಳೀತಾನೆ ಅಂದ್ರೆ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸನಾಗ್ತಾನೆ. ಸಂಸ್ಕೃತ ಭಾಷೆಗೆ ವ್ಯಾಕರಣವನ್ನು ರಚನೆ ಮಾಡುತ್ತಾನೆ. ಶಿವನನ್ನ ಒಲಿಸಿಕೊಂಡು ಮಾಹೇಶ್ವರಿ ಸೂತ್ರಗಳನ್ನು ಬರೆಯುತ್ತಾನೆ. ಆತನ ಅಷ್ಟಾಧ್ಯಾಯ ಅನ್ನೋ ಗ್ರಂಥ ಸಂಸ್ಕೃತ ಭಾಷೆಗೆ ಮೂಲ ವ್ಯಾಕರಣ ಗ್ರಂಥ ಆಗುತ್ತೆ. ಆತನ ಹೆಸರೇ ಮಹರ್ಷಿ ಪಾಣಿನಿ. ಹಠದಿಂದ ನಿರಂತರ ಪ್ರಯತ್ನದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಪಾಣಿನಿ ಮಹರ್ಷಿಗಿಂತ ಉದಾಹರಣೆ ಬೇಕೆ? ಸ್ನೇಹಿತರೆ, ಕಷ್ಟಗಳು ಸಮುದ್ರದ ಅಲೆಗಳಂತೆ ಬರ್ತಾನೆ ಇರ್ತವೆ. ಅದನ್ನ ಎದುರಿಸಿ ಯಾರು ಹಠದಿಂದ ನಿರಂತರ ಪ್ರಯತ್ನದಿಂದ ತಮ್ಮ ಕರ್ತವ್ಯವನ್ನು ಮಾಡುತ್ತಾರೆ, ಅವರು ಏನು ಬೇಕಾದರೂ ಪಡಿಬಹುದು ಮತ್ತು ಏನು ಬೇಕಾದರೂ ಆಗಬಹುದು. ಸ್ನೇಹಿತರೆ, ದೇವತೆಗಳ ಹತ್ತಿರ ಬಯಸದ್ದನ್ನು ಕೊಡುವ ಒಂದು ಸ್ಪರ್ಶಮಣಿ ಇತ್ತಂತೆ. ಅದನ್ನು ಎಲ್ಲಿ ಇಡಬೇಕು ಅನ್ನೋ ದೊಡ್ಡ ಚರ್ಚೆ ಆಯ್ತಂತೆ.
ರಾಕ್ಷಸ ಹತ್ರ ಇಟ್ರೆ ಮಿಸ್ಯೂಸ್ ಆಗಬಹುದು, ಇನ್ನು ದೇವತೆಗಳ ಹತ್ರ ಕೊಟ್ರೆ ಪಕ್ಷಪಾತ ಆಗಬಹುದು. ಹೀಗೆ ಯೋಚನೆ ಮಾಡಿ ಕೊನೆಗೊಂದು ನಿರ್ಧಾರ ಮಾಡಿದ್ರಂತೆ, ಈ ಬಯಸಿದ್ದನ್ನು ಕೊಡುವ ಸ್ಪರ್ಶಮಣಿಯನ್ನ ಮನುಷ್ಯನ ತಲೆಯಲ್ಲಿ ಇಟ್ಬಿಡೋಣ. ಯಾಕಂದ್ರೆ ಅವನಿಗೆ ಅಲ್ಲಿ ಇಂಥದ್ದೊಂದು ಚಮತ್ಕಾರಿ ಶಕ್ತಿ ಇದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಅವನ ಇಡೀ ಬದುಕನ್ನ ಬೇಡವಾದ ಕೆಲಸಗಳಿಗೆ, ಸಾಂಸಾರಿಕ ವಿಚಾರಗಳಿಗೆ ಕಳೆದು ತನ್ನ ಬದುಕನ್ನ ಹಾಳು ಮಾಡ್ಕೋತಾ ಇರ್ತಾನೆ. ಇಂಥದ್ದೊಂದು ಚಿಂತಾಮಣಿ ಇರುವ ವಿಚಾರ ಅವನಿಗೆ ಗೊತ್ತೇ ಆಗೋಲ್ಲ. ಹಾಗಾಗಿ ಅದು ಸೇಫ್ ಜಾಗ ಅಂತ ನಿರ್ಧಾರ ಮಾಡಿ ಮನುಷ್ಯನ ತಲೆಯಲ್ಲಿ ಇಟ್ರಂತೆ. ತೀರಾ ಏನಾದ್ರೂ ಸಾಧಿಸಬೇಕು ಅನ್ನೋ ಜನಗಳಿಗೆ ಇದು ಗೊತ್ತಾಗಬಹುದು, ಆದ್ರೆ ಅದು ಕೇವಲ 10% ಜನ ಇರ್ತಾರೆ. ಆದರೆ ಅದನ್ನು ಉಪಯೋಗಿಸ್ಕೊಂಡು ಸಾಧನೆ ಮಾಡಬಹುದು 5%ಗಿನ್ನ ಕಮ್ಮಿ ಇರ್ತಾರೆ. ಹಾಗಾಗಿ ಅಂಥವರು ಬೇಕಿದ್ರೆ ಅದನ್ನ ಉಪಯೋಗಿಸ್ಕೊಂಡು ಅದ್ಭುತವಾದ ಸಾಧನೆಯನ್ನು ಮಾಡ್ಲಿ. ಸ್ನೇಹಿತರೆ, ಆ ಸ್ಪರ್ಶಮಣಿಯ ಹೆಸರು ಜ್ಞಾನ ಅಂತ. ಯಾರು ನಿರಂತರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೋ ಅಂಥವರು ಸ್ವಪ್ರಯತ್ನದಿಂದ ಈ ಸ್ಪರ್ಶಮಣಿಯನ್ನ ಪಡೆಯಬಹುದು. ಈ ಅಪರೂಪದ ಜ್ಞಾನಮಣಿಯನ್ನು ಪಡೆಯುವ ಏಕೈಕ ಮಾರ್ಗ ಅಂದ್ರೆ ಮನಪೂರ್ವಕವಾದ ಪ್ರಯತ್ನ ಮತ್ತು ಪ್ರಯತ್ನ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.